ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಓಕೆ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸೋಕು ಮುನ್ನ ತಮ್ಮ ಹುಟ್ಟೂರಿಗೆ ಭೇಟಿ ಕೊಡಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಹುಟ್ಟೂರಿಗೆ ಭೇಟಿ ಕೊಟ್ಟ ಬಳಿಕ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಮೋಸ್ಟ್ಲಿ ಡಿ.ಕೆ. ಶಿವಕುಮಾರ್ ಭಾಗಿ ಆಗಬಹುದು ಅನ್ನುವಂತ ಸಾಧ್ಯತೆ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರಮಾಣ ವಚನಕ್ಕೂ ಮುನ್ನ ಹುಟ್ಟೂರಿಗೆ ಭೇಟಿ ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನಕ್ಕೂ ಮುನ್ನ ಹುಟ್ಟೂರಿಗೆ ಡಿ.ಕೆ. ಶಿವಕುಮಾರ್ ಹೋಗ್ತಾರಂತೆ. ಡಿ.ಕೆ. ಶಿವಕುಮಾರ್ ಇವತ್ತು ಹುಟ್ಟೂರಿಗೆ ಭೇಟಿ ಕೊಡೋ ಸಾಧ್ಯತೆ ಇದೆ. ಕನಕಪುರದ ದೊಡ್ಡ ಆಲಹಳ್ಳಿಗೆ ತೆರಳುವ ಸಾಧ್ಯತೆ. ತಾಯಿ ಗೌರಮ್ಮ ಅವರ ಆಶೀರ್ವಾದವನ್ನ ಪಡೆದುಕೊಂಡು ಬರಬಹುದು ಡಿ.ಕೆ. ಶಿವಕುಮಾರ್. ಯಾಕಂದ್ರೆ ತಂದೆ ತಾಯಿ ಆಶೀರ್ವಾದ ಮೇನು, ಹಾಗಾಗಿ ತಾಯಿ ಆಶೀರ್ವಾದ ಪಡ್ಕೊಂಡು ಬರ್ತಾರೆ ಅಂತ. ಬಳಿಕ ತಂದೆ ಕೆಂಪೇಗೌಡರ ಸಮಾಧಿಗೆ ವಿಶೇಷ ಪೂಜೆಯನ್ನ ಕೂಡ ಡಿ.ಕೆ. ಶಿವಕುಮಾರ್ ಸಲ್ಲಿಕೆ ಮಾಡಲಿದ್ದಾರೆ. ದೆಹಲಿ ಪ್ರವಾಸದ ಬಳಿಕ ನೇರವಾಗಿ ಕನಕಪುರಕ್ಕೆ ಹೋಗಲಿದ್ದಾರೆ ಡಿ.ಕೆ. ಶಿವಕುಮಾರ್. ನಾಳೆ ಡಿ.ಕೆ. ಶಿವಕುಮಾರ್ಗೆ ಪದಗ್ರಹಣ ಕಾರ್ಯಕ್ರಮ, ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳಾಗ್ತಾ ಇರುವ ಹೊತ್ತಲ್ಲೇ ಕಾರ್ಯಕ್ರಮಕ್ಕೂ ಮುನ್ನ ತಾಯಿ ಆಶೀರ್ವಾದ ಪಡೆದುಕೊಂಡು ಬಂದು ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ಡಿ.ಕೆ. ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ತಾಯಿಯೇ ಮೊದಲು ದೇವರು ಅಂತ ನಾವು ಹೇಳ್ತೀವಿ, ಹಾಗಾಗಿ ದೇವರ ದರ್ಶನ ಅಂತ ಅಂದ್ರೆ ಅದು ತಾಯಿ ದರ್ಶನ. ಹಾಗಾಗಿ ತಾಯಿ ಅವ್ರನ್ನ ಭೇಟಿ ಹಾಕಿ ಆಶೀರ್ವಾದ ಪಡ್ಕೊಂಡು ಬಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಭಾಗಿಯಾಗುವ ಸಾಧ್ಯತೆ ಇದೆ.